ಆದರೆ ಇವತ್ತು ನಾವು ತುಂಬ ವಿಷಮ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಧರ್ಮದ ಆಧಾರದ ಮೇಲೆ ಮನುಷ್ಯರನ್ನು ವಿಭಜಿಸುವಂತಹ ದೊಡ್ಡ ರೀತಿಯ ಒಂದು ಸಂಚು ಈ ದೇಶದಲ್ಲಿ ನಡೀತಾ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಧರ್ಮಾತೀತರಾಗಿ ಜನ ಭಾಗವಹಿಸಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಆದರೆ ಇವತ್ತು ನಾವು ನೋಡ್ತಾ ಇರುವಂಥ ಭಾರತ ಇದು ಒಂದು ಬಹುತ್ವದ ಭಾರತ ಆಗಬೇಕಾಗಿದ್ದು ಇವತ್ತು ಒಂದು ಏಕ ಸಂಸ್ಕೃತಿಯನ್ನು ಏರುವಂತಹ ಒಂದು ಸ್ಥಿತಿಗೆ ನಾವು ಹೊರಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು APCR ಇಂತಹ ಈ ರೀತಿಯ ನಾಗರಿಕ ಹಕ್ಕುಗಳ ದಮನ ಆದಾಗ ಅಥವಾ ನಾಗರಿಕರನ್ನು ಅಮಾನುಷವಾಗಿ ನಡೆಸಿಕೊಳ್ಳುವಾಗ ಮಧ್ಯಪ್ರವೇಶ ಮಾಡುವ ಮೂಲಕ ನಾಗರಿಕರ ಹಕ್ಕುಗಳನ್ನು ಧರ್ಮಾತೀತವಾಗಿ ಭಾಷಾತೀತವಾಗಿ ಮತ್ತು ಒಂದು ಪ್ರಾದೇಶಿಕ ಹಿತವನ್ನು ಇಟ್ಟು ನಮ್ಮ ಈ ಜನರ ಹಿತವನ್ನು ಕಾಪಾಡಬೇಕು. ಅದು ಮೂಲಭೂತವಾದಂಥ APCR ಗುಣ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, APCR ಕರ್ನಾಟಕ ಇದೊಂದು ನಾಗರಿಕ ಮಾನವ ಹಕ್ಕುಗಳನ್ನು ಕಾಪಾಡುವಂತಹ ಒಂದು ಸಂಸ್ಥೆಯಾಗಿ ಇವತ್ತು ನಮ್ಮ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನಲ್ಲಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಆಗ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಆದರೆ ಇವತ್ತು ನಾವು ತುಂಬ ವಿಷಮ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ದೇಶದ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಬಲು ದೊಡ್ಡ ರೀತಿಯ ಒಂದು ಗಂಡಾಂತರ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ಜೊತೆಗೆ ವಿಶೇಷವಾಗಿ ಧರ್ಮದ ಆಧಾರದ ಮೇಲೆ ಮನುಷ್ಯರನ್ನು ವಿಭಜಿಸುವಂತಹ ದೊಡ್ಡ ರೀತಿಯ ಒಂದು ಸಂಚು ಈ ದೇಶದಲ್ಲಿ ನಡೀತಾ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂಥ ಅನೇಕ ಹುತಾತ್ಮರ ಕನಸು ಏನಿತ್ತು ಅಂದರೆ ದೇಶ ಅತ್ಯಂತ ಸುಭಿಕ್ಷವಾಗಿರಬೇಕು, ಸಮಾನತೆ ಸಹೋದರತೆಯ ತಳಹದಿಯ ಮೇಲೆ ಬದುಕಬೇಕು ಅಂತ ಹೇಳಿ ಅನೇಕರು, ಭಗತ್ ಸಿಂಗ್ ಅಂತವರು ಮತ್ತು ಸುಖದೇವ್ ಅಂತವರು, ರಾಜ್ಗುರು ಅಂತವರು, ಅಶ್ವಾವುಲ್ಲಾಖ್ ಅಂತವರು, ಇಂಥವರ ತ್ಯಾಗ ಮತ್ತು ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಧರ್ಮಾತೀತರಾಗಿ ಜನ ಭಾಗವಹಿಸಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಆದರೆ ಇವತ್ತು ನಾವು ನೋಡ್ತಾ ಇರುವಂಥ ಭಾರತ ಇದು ಒಂದು ಬಹುತ್ವದ ಭಾರತ ಆಗಬೇಕಾಗಿದ್ದು ಇವತ್ತು ಒಂದು ಏಕ ಸಂಸ್ಕೃತಿಯನ್ನು ಏರುವಂತಹ ಒಂದು ಸ್ಥಿತಿಗೆ ನಾವು ಹೊರಡ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ಧರ್ಮದ ಹೆಸರಿನಲ್ಲಿ ಜನರನ್ನು ವಿಭಜಿಸುವ ಅಥವಾ ಜನರನ್ನು ದಮನಿಸುವ ಪ್ರವೃತ್ತಿ ಇದೆಲ್ಲ ಇದು ಅತ್ಯಂತ ಅಪಾಯಕಾರಿ ಅಂತ ಪ್ರವೃತ್ತಿ. ಹಾಗಾಗಿ ಇವತ್ತು ಜನರನ್ನು ವಿನಾಕಾರಣವಾಗಿ ಅದು ಸಾಮಾನ್ಯರನ್ನು ಇವತ್ತು ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ಅನೇಕ ಉದಾಹರಣೆಗಳಿದ್ದಾವೆ. ಆದರೆ ನಮ್ಮ ನಾಳುವಂತಹ ಆಡಳಿತ ಸಂಸ್ಥೆಗಳಿರುವಂಥ ಪೊಲೀಸ್ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಅಥವಾ ಈ ರೀತಿಯ ಏನು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ನಾವೇನು ಕರಿತೀವಿ, ಇವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಇವು ಅಸೂಕ್ಷ್ಮವಾಗಿ ಇವು ನಡ್ಕೊಳ್ತಾ ಇದ್ದೇವೆ. ಅಂದರೆ ಇನ್ಸೆನ್ಸಿಟಿವ್ ಆಗಿ ನಡ್ಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು APCR ಇಂತಹ ಈ ರೀತಿಯ ನಾಗರಿಕ ಹಕ್ಕುಗಳ ದಮನ ಆದಾಗ ಅಥವಾ ನಾಗರಿಕರನ್ನು ಅಮಾನುಷವಾಗಿ ನಡೆಸಿಕೊಳ್ಳುವಾಗ ಮಧ್ಯಪ್ರವೇಶ ಮಾಡುವ ಮೂಲಕ ನಾಗರಿಕರ ಹಕ್ಕುಗಳನ್ನು ಧರ್ಮಾತೀತವಾಗಿ ಭಾಷಾತೀತವಾಗಿ ಮತ್ತು ಒಂದು ಪ್ರಾದೇಶಿಕ ಹಿತವನ್ನು ಇಟ್ಟು ನಮ್ಮ ಈ ಜನರ ಹಿತವನ್ನು ಕಾಪಾಡಬೇಕು. ಅದು ಮೂಲಭೂತವಾದಂಥ APCR ಗುಣ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಚೇರಿ ಈ ಎಲ್ಲ ರೀತಿಯ ದಮನಿತರ ಪರವಾಗಿ ಮತ್ತು ಶೋಷಿತರ ಪರವಾಗಿ APCR ದನಿ ಎತ್ತುತ್ತದೆ ಅನ್ನುವಂಥ ನಂಬಿಕೆ ನಮಗಿದೆ. ಆ ಹಿನ್ನೆಲೆಯಲ್ಲಿ ಸಮಾಜವನ್ನು ಕಾಡ್ತಾ ಇರುವಂಥ ಹಸಿವು, ನಿರುದ್ಯೋಗ ಇಂಥವುಗಳ ಬಗ್ಗೆ ಜನ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಕಾರ್ಪೊರೇಟ್ ಸೆಕ್ಟರ್ಗಳು, ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಈ ದೇಶವನ್ನು ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿಗಳು ಅಂದರೆ ಕ್ಯಾಪಿಟಲಿಸ್ಟು ಮತ್ತು ಕಮ್ಯುನಲ್ಸ್ಗಳು ಇವರು ತಮ್ಮ ಹಿಡಿತಕ್ಕೆ ತಗೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಹೆಚ್ಚು ನಾವು ಸೆನ್ಸಿಬಲ್ ಆಗಿ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ಅದಕ್ಕೆ APCR ಪೂರಕವಾಗಿ ಕೆಲಸ ಮಾಡುತ್ತೆ. ಅದರ ಭಾಗವಾಗಿ ನಾವು ಇರ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಜೈ ಭೀಮ್.